ಹಾಯ್ ಹಲೋ ಸ್ಟೂಡೆಂಟ್ಸ್. ಇನಿಷಿಯೇಟಿವ್ನ ಶುರು ಮಾಡ್ತಾ ಹೋಗ್ತಾ ಇದ್ದೇವೆ. ಆ ಹೊಸ ಇನಿಷಿಯೇಟಿವ್ ಯಾವುದು ಅಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಠ್ಯಗಳನ್ನು ಅದರ ವೇಗವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ನಮ್ಗೆ ಏನಾಗ್ಬಿಡುತ್ತೆ, ಎಕ್ಸಾಮಿನ ಕೊನೆ ಮೂಮೆಂಟಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಅಂದರೆ ವೇಗವಾಗಿ ಒಂದು ಪಾಠದ ಸಮರಿ ಏನಿರುತ್ತೆ ಅದು ಬೇಗ ನಮ್ಮ ಕಿವಿಗೆ ಬಿದ್ದರೆ ಸಾಕು ಅಂತ ಅನ್ನೋ ರೀತಿನಲ್ಲಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಟೆಕ್ಸ್ಟ್ಗಳೆಲ್ಲವನ್ನು ಕೂಡ ಶಾರ್ಟ್ ಫಾರ್ಮಲ್ಲಿ ಅಂದರೆ ಒಂದು 10 ಅಥವಾ 15 ನಿಮಿಷದ ಒಳಗಡೆ ಎಲ್ಲ ಪಾಠಗಳನ್ನು ಮಾಡ್ತಕ್ಕಂಥದ್ದು. ಅದ್ರ ಮೂಲಕವಾಗಿ ನಿಮಗೆ ಕೊನೆ ಎಕ್ಸಾಮಿನ ಹಂತಕ್ಕೆ ಹೋದಾಗ ನೀವು ವೇಗವಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಕನ್ನಡದಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹಿನ್ನೆಲೆಯಲ್ಲಿ ಈ ಒಂದು ಇನಿಷಿಯೇಟಿವ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ಸೊ ಆ ಇನಿಷಿಯೇಟಿವ್ನ ಮೊದಲ ಒಂದು ಪಠ್ಯ ಯಾವುದು ಅಂತ ಹೇಳಿದ್ರೆ ವಾಲ್ಪರೈ ಅಂತ ಹೇಳಿ ಕರಿತೀವಿ. ಸೊ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಸೊ ಮುಖ್ಯವಾಗಿ ವಾಲ್ಪರೈ ಅಂತಕ್ಕಂಥದ್ದು ಒಂದು ಊರು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ತಮಿಳುನಾಡಿನ ಕೊಯಮತ್ತೂರ್ ಅಂತಕ್ಕಂಥ ಒಂದು ಜಿಲ್ಲೆಯ ಒಳಗಡೆ ಇದು ಬರುತ್ತೆ. ಸೊ ಅದನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸೊ ಈ ಭಾಗ ಏನಿದೆಯಲ್ಲ ಇದಿಷ್ಟು ತಮಿಳುನಾಡು ಭಾಗ. ಸೊ ಈ ತಮಿಳುನಾಡು ಭಾಗದಲ್ಲಿರ್ತಕ್ಕಂಥ ಈ ವಾಲ್ಪರೈ ಅಂತಕ್ಕಂಥ ಒಂದು ಊರು. ಸೊ ಇದು ಒಂದು ಇಮೇಜ್ ಅಲ್ಲಿ ನಾವು ನೋಡ್ತಾ ಹೋಗ್ತಿರ್ತೀವಿ. ಸೊ ವಾಲ್ಪರೈ ಅನ್ನೋದು ಹೇಗಿತ್ತು ಅಂತ ಹೇಳಿ. ಸೊ ಇಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಸೊ ಏನು ಒಂದು ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂತಹ ದುರಂತ ಅಥವಾ ನಾಶವನ್ನ ನಮ್ಮ ಮುಂದೆ ಒಂದು ಊರು ಅಥವಾ ಒಂದು ಪ್ರದೇಶ ಯಾವ ತರ ದುರಂತವನ್ನ ಅಥವಾ ನಾಶವನ್ನ ಕಾಣ್ತು ಅನ್ನೋದನ್ನ ಈ ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಸೊ ಮಾನವ ಕುಲಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಫಾರೆಸ್ಟ್ ಅಥವಾ ಅರಣ್ಯ ಅಂತ ಏನ್ ನಾವು ಕರಿತೀವಲ್ವಾ, ಅರಣ್ಯ ಅದು ಸಂಪತ್ಭರಿತವಾಗಿರೋದ್ರ ಮೂಲಕವಾಗಿ ಅದನ್ನ ಹೇಗಿತ್ತೋ ಹಾಗೆ ಬಿಟ್ರೆ ಅದರಿಂದ ನಮಗೆ ಉಪಯೋಗಗಳು ಭಾರಿ ಇದ್ದಾವೆ. ಆದ್ರೆ ಅದೇ ಅರಣ್ಯವನ್ನ ನಾವು ನಾಶ ಮಾಡೋದ್ರ ಮೂಲಕವಾಗಿ ಮನುಷ್ಯ ಅಂದ್ರೆ ಯಾವ್ದಂದ್ರೆ ಕಮರ್ಷಿಯಲ್ ಪರ್ಪಸ್ ಆಗಿ ಆ ಕಾಡನ್ನ ಯೋಚನೆ ಮಾಡ್ತಾನೆ ಅಂತ ಹೇಳಿದಾಗ ಆ ವಾಲ್ಪರೈ ಅಂತಕ್ಕಂಥ ಒಂದು ಊರು ಕಮರ್ಷಿಯಲ್ ಆಗಿ ಹೇಗ್ ಬದಲಾಯಿತು ಅನ್ನೋದನ್ನು ಕೂಡ ಈ ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಸೊ ಇದರ ಮೂಲಕವಾಗಿ ಒಂದು ಅರಣ್ಯ ನಾಶ ಆಯ್ತು ಅಂತ ಹೇಳಿದ್ರೆ ಮನುಷ್ಯ ನಾಶ ಆಗ್ತಾನೆ, ಅಲ್ಲಿನ ಜೀವ ಸಂಕುಲ ನಾಶ ಆಗ್ತದೆ, ಅಲ್ಲಿನ ಪಕ್ಷಿ ಸಂಕುಲ ನಾಶ ಆಗ್ತದೆ, ಅಲ್ಲಿನ ಸಸ್ಯ ಸಂಕುಲವೂ ಕೂಡ ನಾಶ ಆಗ್ತಾ ಹೋಗ್ತದೆ. ಇದರ ಮೂಲಕವಾಗಿ ಜಲಮೂಲಗಳಾಗ್ಲಿ ಮತ್ತೆ ಬರಗಾಲಗಳಾಗ್ಲಿ ಪದೇ ಪದೇ ನಮ್ಮಲ್ಲಿ ಸಂಭವಿಸ್ತಾ ಹೋಗ್ತಾ ಇರ್ತದೆ. ಸೊ ಹಾಗಿರ್ತಕ್ಕಂತಹ ಒಂದು ವಾಲ್ಪರೈ ಅಂತಕ್ಕಂಥದ್ದು ಒಂದು ಕಾಣ್ತಾ ಹೋಗ್ತೀವಿ. ಮುಖ್ಯವಾಗಿ ವಾಲ್ಪರೈನ ನಾವು ಎಲ್ಲಿ ನೋಡುತ್ತೀವಿ? ಆಗ್ಲೇ ಹೇಳಿದ ಹಾಗೆ ತಮಿಳುನಾಡಿನಲ್ಲಿ ನಾವು ನೋಡುತ್ತೇವೆ, ಕೊಯಮತ್ತೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಅದರಲ್ಲೂ ಮುಖ್ಯವಾಗಿ ವಾಲ್ಪರೈ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಏನು ವಾಲ್ಪರೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹೇಗಿರುತ್ತೆ ಪಶ್ಚಿಮ ಘಟ್ಟ ಶ್ರೇಣಿಗಳೆಲ್ಲವೂ ಕೂಡ ಅಲ್ಲಿ ತುಂಬಾ ಸಂಪತ್ಭರಿತವಾಗಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥವು. ಅದ್ರ ಮೇಲೆ ಅಂದ್ರೆ ಅತಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮರಗಳನ್ನ ನಾವು ನೋಡ್ತಾ ಹೋಗ್ತಿರ್ತೀವಿ. ಮರಗಳು ಒಂದಕ್ಕೊಂದು ಒತ್ಕೊಂಡು ಅಂದ್ರೆ ಈಗ ಚಾಪೆಯ ರೀತಿಯಲ್ಲಿ ಒತ್ಕೊಂಡಿರೋದ್ರಿಂದ ಏನಾಗುತ್ತೆ, ಮೇಲ್ಗಡೆ ಇರ್ತಕ್ಕಂಥ ಸೂರ್ಯನ ಕಿರಣಗಳು ಭೂಮಿಯನ್ನ ಮುಟ್ಟದೇ ಇರ್ತಕ್ಕಂಥ ಒಂದು ದಟ್ಟವಾಗಿರ್ತಕ್ಕಂಥ ಕಾಡನ್ನ ಇದು ಹೊಂದಿತ್ತು. ಇದ್ರ ಮಧ್ಯದಲ್ಲಿ ಶೋಲಾ ಕಾಡುಗಳನ್ನು ಕೂಡ ನೋಡ್ತಾ ಹೋಗ್ಬೋದಿತ್ತು. ಸೊ ಹೀಗೆ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬ್ಕೊಂಡು ಹೋಗ್ತಾ ಇತ್ತು. ಸೊ ಹಾಗೆ ಒಂದು ಯಾರಿಗೂ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಅರಣ್ಯ ಅಥವಾ ವಾಲ್ಪರೈ ಅನ್ನೋ ಒಂದು ಊರು ಹೆಂಗೆ ನಮ್ಗೆ ಆಫ್ರಿಕಾ ಅನ್ನೋದು ಒಂದು ಸಿಕ್ತೋ, ಕಗ್ಗತ್ತಲ ಖಂಡ ಅಂತ ಹೇಳಿ ಆಫ್ರಿಕಾವನ್ನ ಕರಿತೀವೋ ಹಾಗೆ ನಮ್ಗೆ ಈ ವಾಲ್ಪರೈ ಅನ್ನೋದೊಂದು ಸಿಕ್ತು. ಸೊ ಅದರ ಹಿನ್ನೆಲೆಯನ್ನ ಇವಾಗ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ವಾಲ್ಪರೈ. ಸೊ ವಾಲ್ಪರೈ ನಮ್ಗೆ ಹೆಂಗೆ ಸಿಕ್ತು, ಹೇಗೆ ಸಿಕ್ತು ಅಥವಾ ಫೌಂಡ್, ನಾವು ಹೆಂಗೆ ಇದನ್ನು ಹುಡುಕಿದ್ವಿ? ಸೊ ಹೆಂಗೆ, ಅದಕ್ಕೆ ಒಂದು ಏನು ಅಂತ ಹೇಳಿದ್ರೆ ಈ ಕೊಯಮತ್ತೂರಿನಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಕಾರ್ವೆರ್ ಮಾರ್ಷ್ ಅಂತಕ್ಕಂಥವನು 1890ರಲ್ಲಿ ಏನ್ ಮಾಡ್ತಾನೆ, ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ ಅಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇಲ್ಲಿ ಕೊಯಮತ್ತೂರ್ ಇದೆ ಅಂತ ಹೇಳಿದ್ರೆ ಇದರ ದಕ್ಷಿಣ ಭಾಗಕ್ಕೆ ಅವನೇನ್ ಮಾಡ್ತಾನೆ, ಈ ವಾಲ್ಪರೈಗೆ
ಬರ್ತಾನೆ. ಅಂದ್ರೆ 100 ಕಿಲೋಮೀಟರ್ ದಕ್ಷಿಣಕ್ಕೆ ನಡ್ಕೊಂಡು ಬರ್ತಾ ಅಥವಾ ಕುದುರೆಯ ಮೂಲಕವಾಗಿ ಬರ್ತಾನೆ. ಕುದುರೆಯ ಮೂಲಕವಾಗಿ ಬರ್ತಾ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜೀರುಂಡೆಗಳಾಗ್ಲಿ ಮತ್ತೆ ಪೂರ್ತಿ ಅರಣ್ಯ ಇರೋದ್ರಿಂದ ಕಗ್ಗತ್ತಲು ಎಲ್ಲೂ ಕೂಡ. ಸೊ ಹಾಗೆ ಅವನು ಆ ಅರಣ್ಯದೊಳಗಡೆ ನಡ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದಾಗ ಸುತ್ತಮುತ್ತ ಅವನ ಪಕ್ಕದಲ್ಲಿರ್ತಕ್ಕಂಥ 100 ಬಳ್ಳಿಗಳನ್ನ ಅವನು ಸರಿಸ್ಕೊಂಡು ಮುಂದೆ ಬರ್ತಾನೆ. ಸೊ ಒಂದೆರಡು ರಾತ್ರಿಗಳನ್ನ ಅವನು ಹಾಗೆ ಕಳೀತಾನೆ. ಅದ್ರ ಜೊತೆಗೆ ಕಳೀತಾ ಇರ್ಬೇಕಾದಾಗ ತನ್ನ ಜೊತೆ ತಂದಿರತಕ್ಕಂತಹ ತಿಂಡಿ ತಿನಿಸುಗಳೆಲ್ಲವೂ ಕೂಡ ಖಾಲಿ ಮಾಡ್ಕೊಂಡಿರ್ತಾನೆ. ಅಂದ್ರೆ ಖಾಲಿ ಮಾಡ್ಕೊಳ್ತಾನೆ ಇನ್ ದ ಸೆನ್ಸ್ ಅಲ್ಲಿ ಖಾಲಿ ಆಗೋಗುತ್ತೆ. ಸೊ ಖಾಲಿ ಆಗೋಯ್ತು. ಅದು ಹೇಗೋ ಮಾಡ್ಕೊಂಡು ಅಂದ್ರೆ ಜಾಗವನ್ನ ಮಾಡ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಸೊ ಬಂದು ಅಲ್ಲೆಲ್ಲೋ ಒಂದ್ ಕಡೆ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡಿದ ತಕ್ಷಣ ಒಂದು ಅವನಿಗೆ ಕಾಲು ದಾರಿಗಳು ಕಾಣ್ತು. ಸೊ ಕಾಲ್ದಾರಿ ಅಂತ ಹೇಳಿದ್ರೆ ನಾವು ಮನುಷ್ಯರು ಓಡಾಡ್ತಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಜಾಗವನ್ನ ನೋಡ್ತಾನೆ. ಅದನ್ನ ಇಟ್ಕೊಂಡು ಆ ಜಾಗವನ್ನ ಅಂತ ಹೇಳಿದ್ರೆ ಆ ಕಾಲುದಾರಿಯನ್ನ ಇಟ್ಕೊಂಡು ಮುಂದಕ್ಕೆ ಬರ್ತಾನೆ. ಅವನ ಎದುರುಗಡೆ ಒಂದಷ್ಟು ಗುಡಿಸಲುಗಳು ಕಾಣ್ತಾ ಹೋಗ್ತವೆ. ಸೊ ಆ ಗುಡಿಸಲಿನಲ್ಲಿ ಯಾರಿದ್ರು? ಇಂತಹ ಗುಡಿಸಲುಗಳ ನಡುವೆ ಯಾರಿರ್ತಾರೆ ಅಂತ ಹೇಳಿದ್ರೆ ಆದಿವಾಸಿ ಜನರು ಇರ್ತಾರೆ. ಇಲ್ಲಿ ಬದುಕ್ತಿರ್ತಾರೆ. ಸೊ ಆದಿವಾಸಿಗಳ ಮನೆಗಳನ್ನ ನೋಡ್ತೀವಿ. ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ಇವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಮನೆ. ಸೊ ಈ ಒಂದು ಆದಿವಾಸಿಗಳ ಮನೆಗಳನ್ನ ಅವನು ನೋಡ್ತಾನೆ. ನೋಡೋದ್ರ ಮೂಲಕವಾಗಿ ಅದ್ರ ಜೊತೆಗೆ ಅವನೇನ್ ಕುದುರೆನ ಕರ್ಕೊಂಡ್ ಬಂದಿದ್ನಲ್ಲ ಅದರ ಸೌಂಡ್ ಇಂದ ಅಲ್ಲಿರ್ತಕ್ಕಂಥವ್ರು ಒಂದು ರೀತಿ ಅಚ್ಚರಿಯನ್ನ ಪಡ್ತಾರೆ. ಯಾಕೆ ಅಚ್ಚರಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ಅವರು ಕುದುರೆಯನ್ನ ನೋಡಿಲ್ಲ. ಸೊ ನೋಡಿಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು ಪ್ರಾಣಿಯನ್ನ ನಾವು ನೋಡ್ತಾ ಇದ್ದೇವಲ್ಲ ಅಂತ ಹೇಳಿ ಅವನಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇರ್ತಕ್ಕಂಥವ್ರಿಗೆ. ಎಂದು ನೋಡಿರದೇ ಇರತಕ್ಕಂಥ ಒಂದು ಪ್ರಾಣಿಯ ಜೊತೆಗೆ ಅವನ ತಲೆಯ ಮೇಲೆ ಟೋಪಿಯನ್ನ ಹಾಕೊಂಡು ನಾಜೂಕಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪೋಷಾಕನ್ನ ಹಾಕೊಂಡ್ಬಂದು ನಿಂತಿರ್ತಕ್ಕಂಥದ್ದನ್ನ ನೋಡಿ ಅಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಎದುರ್ಕೊಂಡು ಒಂದು ದೂರ ಓಡೋಗ್ತಾರೆ. ಅದಾದ್ಮೇಲೆ ಅವನು ಅಲ್ಲಿಗೆ ಬಂದಿರತಕ್ಕಂಥದ್ದನ್ನ ನೋಡಿ ಅಂದ್ರೆ ಆ ಜನ ಓಡೋಗ್ತಾರಲ್ವಾ, ಓಡೋದ್ಮೇಲೆ ಅವನು ಕುದುರೆನ ಅಲ್ಲೇ ಬಿಟ್ಟು ನಿಧಾನಕ್ಕೆ ಅವ್ರ ಕಡೆ ಹೋಗ್ತಾನೆ. ಸೊ ಹಾಗೆ ಹೋಗ್ತಾ ಇರ್ಬೇಕಾದಾಗ ಯಾರು ಅವನ ಹತ್ರಕ್ಕೆ ಬರ್ದೇ ಇರೋದನ್ನ ನೋಡ್ಬಿಟ್ಟು ಅವನು ಒಂದ್ ಕಡೆ ನಿಂತ್ಕೊಳ್ತಾನೆ. ನಿಂತ್ಕೊಂಡಿದ ತಕ್ಷಣ ಯಾವ್ದೋ ಒಂದ್ ಗುಡಿಸ್ಲಲ್ಲಿ ಸೌಂಡ್ ಆಗ್ತಾ ಇರತ್ತೆ. ಆ ಸೌಂಡ್ ಆಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಆ ಕಡೆ ಹೋಗಿ ನೋಡ್ತಾನೆ. ಆ ಹೋದ್ಮೇಲೆ ಅಲ್ಲೊಬ್ಬ ವ್ಯಕ್ತಿ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡ ಮೇಲೆ ಇವನು ಕೆಲವೊಂದು ಸಿಂಬಲ್ಗಳನ್ನ ಮಾಡ್ತಾ ಹೋಗ್ತಾನೆ ಅಥವಾ ಸಂಜ್ಞೆಯನ್ನ ಮಾಡ್ತಾ ಹೋಗ್ತಾನೆ. ಆ ಸಂಜ್ಞೆಯನ್ನ ಮಾಡಿದ್ಮೇಲೆ ಅದ್ರ ಮೂಲಕವಾಗಿ ಅವನು ಸ್ನೇಹವನ್ನ ಗಳಿಸ್ಕೊಳ್ತಾನೆ. ಸ್ನೇಹವನ್ನ ಗಳಿಸ್ಕೊಂಡ ಮೇಲೆ ಆಮೇಲೆ ಅವನ ಗುಡಿಸ್ಲಲ್ಲೇ ಹೋಗಿ ಇಬ್ರು ತಮ್ಮ ಬಿಡಾರವನ್ನ ಅಲ್ಲಿ ಹಾಕೊಳ್ತಾರೆ ಆ ಒಂದು ಮನೆಯಲ್ಲಿ. ಸೊ ಅವನಿಗೆ ಮಾರ್ಚ್ಗೆ ಪರಿಚಯ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಸರು ಏನು ಅಂತ ಹೇಳಿದ್ರೆ ಅವನು ಪೂರ್ಣಚ್ಚಿ ಅಂತ ಹೇಳಿ. ಸೊ ಅವನ ನೆರವಿನ ಮೂಲಕವಾಗಿ ಇಡೀ ಅರಣ್ಯವನ್ನೆಲ್ಲವನ್ನ ಕೂಡ ಅವನು ನೋಡ್ಕೊಂಡು ಬರ್ತಾನೆ. ಆ ನೋಡ್ಕೊಂಡು ಬಂದ್ಮೇಲೆ ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಅವನು ಅನ್ಕೊಳತಾನೆ. ಸೊ ಪೂರ್ಣಚ್ಚಿಯ ಸಹಕಾರದ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಪ್ರದೇಶದ ಒಂದು ನಕ್ಷೆಯನ್ನ ರಚನೆ ಮಾಡ್ತಾನೆ ಇವನು. ಯಾರು? ಕಾರ್ವೆರ್ ಮಾರ್ಷ್ ತಯಾರಿಸಿದ ಮೇಲೆ ಅವನು ಅವಾಗಿನ್ನು ಭಾರತಕ್ಕೆ ಬಂದಿರತಕ್ಕಂಥ ಚಹಾದ ಗಿಡಗಳನ್ನ ಇವನಲ್ಲಿ ಬಂದು ನೆಡ್ತಾ ಹೋಗ್ತಾನೆ. ಸೊ ನೆಡ್ತಾ ಹೋಗೋದ್ರ ಮೂಲಕವಾಗಿ ಮುಂದೆ ಕಾಡಾಗಿರ್ತಕ್ಕಂಥದ್ದು ಚಹಾದ ತೋಟವಾಗಿ ಬದಲಾಗ್ತಾ ಹೋಗತ್ತೆ. ಸೊ ಹೀಗೆ ಅಲ್ಲಿರ್ತಕ್ಕಂಥ ಕಾಡು ಅಂತಕ್ಕಂಥದ್ದು ಚಹಾ ತೋಟ ಬದಲಾಗ್ತಾ ಹೋಗತ್ತೆ. ಅದಾದ್ಮೇಲೆ ಮಾರ್ಷ್ ಅಲ್ಲಿ ಏನು ಇದ್ನಲ್ಲ, ಸೊ ಅವನ ಸಾವು ಅವನು ಅಲ್ಲೇ ಕಾಣ್ಕೊಳ್ತಾನೆ. ಅದಾದ್ಮೇಲೆ ಅವನು ಅಲ್ಲಿ ಏನು ಚಹಾ ಗಿಡಗಳನ್ನ ಹಾಕಿದ್ನಲ್ಲ ಅದು ಸಮೃದ್ಧವಾಗಿ ಬೆಳ್ಕೊಳ್ತಾ ಹೋಗತ್ತೆ. ಬೆಳ್ಕೊಳ್ತಾ ಇರ್ಬೇಕಾದಾಗ ಅವನು 1934ರಲ್ಲಿ ಅವನು ತನ್ನ ಸಾವನ್ನ ಕಾಣ್ಕೊಳ್ತಾನೆ. ಅದಾದ್ಮೇಲೆ ಭಾರತದ ಕೈಗಾರಿಕೋದ್ಯಮಿಗಳು ಏನ್ ಮಾಡ್ತಾರೆ, ಚಹಾ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋ ಸಂದರ್ಭದಲ್ಲಿ ಇವರು ಕೂಡ ಆ ಕಡೆಗೆ ನಾವು ಕೂಡ ಈ ಒಂದು ಚಹಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ಯಮಗಳನ್ನ ಕಟ್ಬೋದಲ್ವಾ ಅಂತ ಹೇಳಿ ಮುಂದಕ್ಕೆ ಬರ್ತಾರೆ. ಅವಾಗ ಏನ್ ಮಾಡ್ತಾರೆ ಅವರು, ಎತ್ತರವಾಗಿರ್ತಕ್ಕಂಥ ಮರಗಳನ್ನೆಲ್ಲವನ್ನು ಕೂಡ ಅವರು ಕಟ್ ಮಾಡಿ ಕೆಳಗಾಗ್ತಾ ಹೋಗ್ತಾರೆ. ಕಾಂಟ್ರಾಕ್ಟರ್ಗಳು ಬರ್ತಾರೆ. ಫಲವತ್ತಾಗಿರ್ತಕ್ಕಂಥ ಭೂಮಿಯ ಮೇಲೆ ರಸ್ತೆಗಳ ನಿರ್ಮಾಣ ಆಗತ್ತೆ. ಯಾಕೆ ರಸ್ತೆಗಳ ನಿರ್ಮಾಣ ಆಗತ್ತೆ? ಸೊ ಇವನು ಕಾರ್ವೆರ್ ಮಾರ್ಷ್. ಸೊ ಅಲ್ಲಿ ರಸ್ತೆಗಳ ನಿರ್ಮಾಣ ಆಗತ್ತೆ. ರಸ್ತೆಗಳ ನಿರ್ಮಾಣ ಆದ್ಮೇಲೆ ಅಲ್ಲಿ ಲಾರಿ, ಟ್ರ್ಯಾಕ್ಟರ್ ಎಲ್ಲ ಪ್ರತಿಯೊಂದು ಹೊಸ ಮೆಷಿನರಿಗಳು ಕೂಡ ಅಲ್ಲಿ ಬರ್ತವೆ. ಇಲ್ಲಿವರೆಗೂ ಅದು ನೀರು ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಬ್ದಗಳೇನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಈಗ ಮಿಷನರಿ ಶಬ್ದಗಳು ಅಲ್ಲಿ ಅತಿ ಹೆಚ್ಚಾಗಿ ಬಂದ ಮೇಲೆ ವಾಲ್ಪರೈ ಅಂತಕ್ಕಂಥ ಒಂದು ಅರಣ್ಯದ ಮೇಲೆ ಅತ್ಯಾಚಾರವನ್ನು ಅಲ್ಲಿರ್ತಕ್ಕಂಥ ಉದ್ಯಮಿಗಳು ತಮ್ಮ ಉದ್ದಿಮೆಗಳನ್ನ ಸ್ಥಾಪಿಸೋದ್ರ ಮೂಲಕವಾಗಿ ಮಾಡ್ತಾ
ಬಂದ್ರು. ಸೊ ವಾಲ್ಪೊರೆ ಅಲ್ಲಿವರೆಗೂ ಕೂಡ ಹಸಿರನ್ನ ಹೊದ್ದಿರ್ತಕ್ಕಂಥ ಒಂದು ಕಂಬಳಿಯನ್ನ ಹಾಕ್ಕೊಂಡು ಹೊದ್ಕೊಂಡು ಮಲ್ಕೊಂಡಿರೋ ರೀತಿನಲ್ಲಿ ಕಾಣ್ತಾ ಇತ್ತು. ಸೊ ಇವಾಗ ಆ ಕಾಡು ನಾಶವಾಗ್ಬಿಟ್ಟು ಇಡೀ ಆ ವಾಲ್ಪೊರೆನ ನಾವ್ ಎಲ್ಲೇ ಸುತ್ತ ನೋಡ್ತಾ ಇದ್ರು ಕೂಡ ಚಹಾದ ಗಿಡಗಳು ಅಥವಾ ಚಹಾದ ತೋಟವೇ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗ್ತಾ ಇರ್ತದೆ. ಸೊ ಇದರ ಮೂಲಕವಾಗಿ ಮನುಷ್ಯ ಪ್ರಕೃತಿಯ ಮೇಲೆ ಅಥವಾ ತನ್ನ ಸಾಮರ್ಥ್ಯಕ್ಕೆ, ಅಂದ್ರೆ ತನ್ನ ಸಾಮರ್ಥ್ಯ ಅನ್ನೋದನ್ನ ಸಾಬೀತುಪಡಿಸಿರ್ತಕ್ಕಂಥ ಒಂದು ವಿಜಯವಾಗಿಯೂ ಕೂಡ ಅವನು ನೋಡ್ತಾ ಹೋಗ್ತಾನೆ. ಸೊ ಇದರ ಮೂಲಕವಾಗಿ ಆ ವಾಲ್ಪರೈ ಅಂತಕ್ಕಂಥದ್ದೇನು ಒಂದು ಸಂಪದ್ಭರಿತವಾಗಿರ್ತಕ್ಕಂತಹ ಅರಣ್ಯವನ್ನ ಕಳ್ಕೊಳ್ತು. ಅರಣ್ಯವನ್ನ ಕಳ್ಕೊಳ್ಳೋದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಸಿಂಹಬಾಲದ ಕೋತಿಗಳು, ಅಂದ್ರೆ ಲಯನ್ ಟೇಲ್ಡ್ ಮೆಕಾಕ್ ಅಂತ ಹೇಳಿ ಕರಿತೀವಲ್ವಾ. ಸೊ ಇಲ್ಲಿ ನೋಡಿ, ನಾವ್ ಎಲ್ಲಿ ನೋಡಿದ್ರು ಕೂಡ ಚಹಾದ ತೋಟವನ್ನ ನಾವು ಕಾಣ್ತಾ ಹೋಗ್ತಾ ಇರ್ತೀವಿ. ಸೊ ಅದ್ರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಕೊಳ್ಳೋದ್ರ ಮೂಲಕವಾಗಿ ಮಧ್ಯದಲ್ಲಿ ರಸ್ತೆಗಳನ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಇವು ಸಿಂಹಬಾಲದ ಕೋತಿಗಳು ಅಥವಾ ಲಯನ್ ಟೇಲ್ಡ್ ಮೆಕಾಕ್ ಅಂತಲೂ ಕೂಡ ಇದನ್ನು ಕರಿತೀವಿ. ಸೊ ಅತಿ ಅಪರೂಪವಾಗಿ ನಾವು ಕಾಣ್ತಾ ಇರತಕ್ಕಂತಹ ಮೆಕಾಕ್ಗಳು ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳಲ್ಲೇ ನಾವು ನೋಡ್ತಾ ಇರ್ತೀವಿ. ಸೊ ಅಂಥವು ಕೂಡ ಏನಾಯ್ತು, ಅವುಗಳ ಸಂಖ್ಯೆ ಅನ್ನೋದು ಕ್ಷೀಣಿಸೋದಕ್ಕೆ ಮುಂದಾಗ್ತಾ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ಇವು ಒಂದು ದೊಡ್ಡ ಮರವನ್ನ ಇಳಿದು ಅದೇನ್ ಮಾಡ್ತಾ ಇತ್ತು, ಇನ್ನೊಂದು ಮರಕ್ಕೆ ಹತ್ತಬೇಕಾಯ್ತು. ಯಾವಾಗ ರಸ್ತೆಗಳು ಬಂದಾಗ. ಸೊ ಯಾಕೆ ಅಂತ ಹೇಳಿದ್ರೆ ದೊಡ್ಡ ಮರಗಳನ್ನ ಕಟ್ ಮಾಡಿದ್ಮೇಲೆ ಸೊ ಇದು ಈ ಮರದಿಂದ ಈ ಮರಕ್ಕೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಾ ಇತ್ತು. ಸೊ ಇವಾಗ ಮರದಿಂದ ಮರಕ್ಕೆ ಅದು ಜಂಪ್ ಮಾಡ್ತಾ ಇತ್ತು. ಇವಾಗ ಏನಾಗಿದೆ, ಅಲ್ಲಿ ಜಂಪ್ ಮಾಡಕ್ ಆ ಮರ ಇಲ್ಲ. ಸೊ ಮರ ಇಲ್ಲ ಅಂತ ಹೇಳಿದಾಗ ಅದ್ರ ಮಧ್ಯದಲ್ಲಿ ಏನ್ ಬಂದಿದೆ, ರಸ್ತೆ ಅನ್ನೋದು ಬಂದಿದೆ. ಈ ರಸ್ತೆಯನ್ನ ದಾಟಬೇಕಾದಾಗ ಇಲ್ಲಿರ್ತಕ್ಕಂತಹ ಡಾಂಬರ್ಗೆ ಸಿಗಾಕೊಂಡೋದಾಗ್ಲಿ ಅಥವಾ ಅಲ್ಲಿ ಬರ್ತಾ ಇರತಕ್ಕಂಥ ದೊಡ್ಡ ಮಿಷನರಿಗಳಿಗೆ ಸಿಗಾಕೊಂಡು ಸಾಯೋದ್ರ ಮೂಲಕವಾಗಿ ಅವುಗಳ ಸಂಖ್ಯೆ 2,000ಕ್ಕಿಂತ ಕಡಿಮೆ ಆಗೋಯ್ತು. ಸೊ ಕಡಿಮೆ ಆಗೋದ್ರ ಮೂಲಕವಾಗಿ ಅವುಗಳ ಸಂತತಿಯನ್ನ ನಾವು ಉಳಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಅದ್ರ ಮೂಲಕವಾಗಿ ಅದೇ ಅಲ್ಲಿ ವಾಲ್ಪರೆಯಲ್ಲಿ ಪುದುತೋಟಂ ಅಂತಕ್ಕಂಥ ಒಂದು ಊರು ಅಥವಾ ಒಂದು ತೋಟ, ಅದು ಎಷ್ಟಿತ್ತು ಅಂತ ಹೇಳಿದ್ರೆ 400 ಎಕರೆ ಎಷ್ಟಿತ್ತು. ಸೊ ಅದನ್ನ ನಾವೇನ್ ಮಾಡ್ಬಿಟ್ವಿ, ಅಥವಾ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಪೂರ್ತಿ ಪ್ರದೇಶವನ್ನ ಹಾಳು ಮಾಡೋದಕ್ಕೆ ಮುಂದಾಗ್ತಾ ಹೋದ್ರು. ಸೊ ಅವಾಗ ಸಿಂಹಬಾಲದ ಕೋತಿಗಳು ಏನ್ ಮಾಡ್ತಾ ಇದ್ವಲ್ಲ, ಆಶ್ರಯವನ್ನು ಪಡ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ನಾಶ ಆಗೋದಕ್ಕೆ ಮುಂದಾಗ್ತಾ ಬಂದವು. ಸೊ ಹೀಗೆ ಏನು ರಸ್ತೆಯನ್ನ ದಾಟಬೇಕಾದಾಗ ಆ ಮಿಷನರಿಗಳ ಮೂಲಕವಾಗಿ, ಅಂದ್ರೆ ಆ ವಾಹನಗಳಿಗೆ ಸಿಕ್ಕಿ ಸಾಯೋದಕ್ಕೆ ಮುಂದಾಗ್ತಾ ಹೋಗ್ತಿದ್ವು. ಸೊ ಇಂತಹ ಸಂದರ್ಭದಲ್ಲಿ ನಾವು ಮರ್ಸಿ ಕಿಲ್ಲಿಂಗ್ ಆಗಲಿ ದಯಾಮೃತ್ಯುವನ್ನ ಕಾನೂನಿನ ಮೂಲಕವಾಗಿ ಕೊಡೋ ಅವಕಾಶವೂ ಕೂಡ ಇಲ್ಲ. ಆ ರೀತಿಯಾಗಿ ಏನಾಗ್ತಾ ಇತ್ತು, ಅದಕ್ಕಂತ ಮಿಷನರಿಗಳ ಮೂಲಕವಾಗಿ ಆ ಪ್ರಾಣಿಗಳು ತಮ್ಮ ಸಾವನ್ನ ಕಂಡ್ಕೊಳ್ತಾ ಹೋಗ್ತಾ ಇದ್ವು. ಇದು ವಾಲ್ಪರೈ ಅಂತಕ್ಕಂಥದ್ದು ಬರೀ ಒಂದು ಸಿಂಹಬಾಲದ ಕೋತಿಗಳಿಗೆ ಅಷ್ಟೇ ಸೀಮಿತವಾಗಿರ್ಲಿಲ್ಲ. ವಾಣಿಜ್ಯ ವ್ಯಾಪಾರವನ್ನ ನೋಡ್ಕೊಂಡಿರ್ತಕ್ಕಂಥ ಶ್ರೀಮಂತ ಪ್ರದೇಶವೆಂದು ಗುರುತಿಸ್ಕೊಳ್ತು. ಅದರ ಮೂಲಕವಾಗಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ನಡೆಯೋದ್ರ ಮೂಲಕವಾಗಿ ಆರ್ಥಿಕ ಸ್ಥಿತಿಗತಿಗೆ ಕುತ್ತನ್ನು ಕೂಡ ತಂತು. ಏನಕ್ಕೆ, ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಅನ್ನೋದು ಕಡಿಮೆ ಆಗ್ತಾ ಬಂತು, ರಫ್ತು ಕಡಿಮೆ ಆಗ್ತಾ ಬಂತು. ಇದ್ರ ಮೂಲಕವಾಗಿ ತೋಟದ ಮಾಲೀಕರು ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋ ಸ್ಥಿತಿಗೆ ಬಂದ್ಬಿಟ್ರು. ಇದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಯಾಂತ್ರೀಕರಣ ಮುಂದಾಗ್ತಾ ಹೋಯ್ತು. ಸೊ ಅಲ್ಲಿರ್ತಕ್ಕಂತಹ ಕಾರ್ಮಿಕರು ಏನ್ ಮಾಡ್ಬೇಕು, ಸೊ ನಮ್ಮ ಬದುಕನ್ನ ನಾವು ಹೆಂಗ್ ಕಟ್ಕೊಳ್ಬೇಕು ಅಂತ ಹೇಳಿ ಕೆಂಪು ಬಾವುಟವನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಬಂದ್ರು. ಸೊ ಅದು ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ಒಂದು ಸಂದರ್ಭ. ಸೊ ಆದ್ರೆ ಇರ್ತಕ್ಕಂಥ ಕಾರ್ಮಿಕರೆಲ್ಲರೂ ಕೂಡ ತಮ್ಮನ್ನ ನಾವು ಒಂದುಗೂಡಿಸ್ಕೊಳ್ಬೇಕು. ಇಲ್ಲಿ ಬರ್ತಾ ಇರತಕ್ಕಂತಹ ಏನು ಜನಗಳಿಗೆಲ್ಲರಿಗೂ ಕೂಡ ತಮ್ಮ ಬದುಕನ್ನ ಕಟ್ಕೊಳ್ಳೋದು ಬೇಕು ಅಂತ ಹೇಳಿ ಕಾರ್ಮಿಕರು ಮೆರವಣಿಗೆ ಮಾಡೋದಕ್ಕೆ ಮುಂದಾದ್ರು, ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾದ್ವು. ಅದ್ರ ಜೊತೆಗೆ ಸಿಂಹಬಾಲದ ಕೋತಿಗಳು ಎಲ್ಲೋ ಹಡ್ಕೊಂಡು ಕುತ್ಕೊಳ್ಳೋದ್ರ ಮೂಲಕ ತಮ್ಮ ಅಂತಿಮ ದಿನಗಳನ್ನು ಕೂಡ ಕಾಣ್ತಾ ಇದ್ದಾವೆ ಅನ್ನೋ ಮಟ್ಟಕ್ಕೆ ಹೋಯ್ತು. ಅಲ್ಲಿ ಸಂಖ್ಯೆ ಅಂತಕ್ಕಂಥದ್ದು, ಜನಸಂಖ್ಯೆಯು ಕೂಡ ಈ ಒಂದು ವಾಲ್ಪರೈನಲ್ಲಿ ಜಾಸ್ತಿ ಆಗಿತ್ತು. ಯಾಕೆ, ಬಿಕಾಸ್ ಯಂತ್ರಗಳನ್ನ ನಿರ್ವಹಣೆ ಮಾಡೋದಕ್ಕೆ. ಸೊ ಒಂದು ಉದ್ಯಮವನ್ನ ಅಲ್ಲಿ ಸೃಷ್ಟಿ ಮಾಡಿದ್ರಲ್ವಾ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಅದು ವಿಶಿಲ್ಗ್ ಥ್ರಶ್ ಅಂತಕ್ಕಂಥ ಒಂದು ಪಕ್ಷಿ. ಈ ಪಕ್ಷಿಯು ಕೂಡ ಏನ್ ಮಾಡ್ತಾ ಇದೆ, ತಾನು ಹೇಗಾದ್ರೂ ಮಾಡಿ ಈ ವಾಲ್ಪರೈನಲ್ಲಿ ನಾನು ಬದುಕುಳಿಬೇಕು ಅಂತ ಹೇಳಿ ಅದು ತನ್ನ ಹೋರಾಟಗಳನ್ನ ಮಾಡೋದ್ರ ಮೂಲಕವಾಗಿ ಅಲ್ಲಿ ಉಳ್ಕೊಂಡು ಬರೋದಕ್ಕೆ ಮುಂದಾಗ್ತಾ ಹೋಯ್ತು. ಹಾಗೆ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಕೂಡ ಇವಾಗ ಆ ಹಳ್ಳ ಕೊಳ್ಳಗಳ ಮೂಲಕವಾಗಿ ಏನ್ ನೀರು ಸಿಗ್ತದಲ್ಲ ಅದನ್ನ ಕುಡ್ಕೊಂಡು ತನ್ನ ಬದುಕನ್ನ ಇದು ಕಟ್ಕೊಳ್ತಾ ಹೋಗ.
ಆಮೇಲೆ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದಾಗ ಒಳಚರಂಡಿಗಳೆಲ್ಲವೂ ಕೂಡ ಇದ್ದೇ ಇರ್ತಾವಲ್ವಾ? ಸೊ ಹಾಗೆ ಆ ಒಳಚರಂಡಿಗಳಲ್ಲಿ ನೀರ್ ಹರಿತಾ ಇದೆಯಲ್ಲ, ಅದರ ಮೂಲಕವಾಗಿ ಆಹಾರ ಸೇವನೆಯನ್ನ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಈ ವಿಷಲಿಪ್ತಶ್ ತನ್ನ ಬದುಕನ್ನ ಕಟ್ಕೊಳ್ತಾ ಹೋಗ್ತಾ ಇದೆ. ಸೊ ಹೀಗೆ ಅಲ್ಲಿರ್ತಕ್ಕಂಥ ಜೀವಿಗಳಿಗಾಗ್ಲಿ, ಅಲ್ಲಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಕಾಡು ಕೂಡ ನಾಶ ಆಗ್ತಾ ಬಂತು. ಸೊ ಹೀಗ್ ನಾಶ ಆಗ್ತಾ ಬಂತಿರೋದ್ರಿಂದ ಅವು ಏನ್ ಮಾಡಕ್ಕಾಗ್ತಾ ಇದೆ? ಯಾರ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ, ಬಿಕಾಸ್ ಆಫ್ ಕಮರ್ಷಿಯಲ್. ಸೊ ಯಾವಾಗ ನಾವು ಒಂದು ಈ ಪರಿಸ್ಥಿತಿ ತಂದು ನಿಂತ್ಕೊಂಡ್ಬಿಡ್ತೀವೋ, ಅವಾಗ ಯಾವುದನ್ನು ಕೂಡ ನಾವು ಸರಿಯಾಗಿ ಅದನ್ನ ಒಂದು ದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಹೀಗೆ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಅಭಿವೃದ್ಧಿಯನ್ನ ಕಾಣ್ತಾ ಇರ್ತಕ್ಕಂಥ ವಾಲ್ಪರೈ ಸದ್ದಿಲ್ಲದೆ ರೀತಿನಲ್ಲಿ ಒಂದು ಅಭಿವೃದ್ಧಿಯ ಪ್ರಗತಿಯ ಪರಾಕಾಷ್ಠೆಯನ್ನ ಮುಟ್ಟಿತು. ಆ ಮುಟ್ಟಿರ್ತಕ್ಕಂಥದ್ದು ಆಮೇಲೆ ತದನಂತರವಾಗಿ ನಾವು ನೋಡ್ತಾ ಬಂದ ಹಾಗೆ ತನ್ನ ದುರಂತವನ್ನು ಕೂಡ ಅದು ಕಣ್ಣಿಗೆ ಕಾಣೋ ರೀತಿನಲ್ಲಿ ಕಂಡ್ಕೊಂಡು ಬಂದ್ಬಿಡ್ತು. ಯಾವ ರೀತಿ? ಅಲ್ಲಿ ಅಭಿವೃದ್ಧಿ ಆಗ್ಲಿ, ಮಾನವ ಕುಲ ಆಗ್ಲಿ ಬೆಳೆದು, ಹಾಗೆ ಅಲ್ಲಿರ್ತಕ್ಕಂಥ ಕಾಡನ್ನ ನಾಶ ಮಾಡೋದ್ರ ಮೂಲಕವಾಗಿ ತನ್ನ ಅಧಪತನವನ್ನು ಕೂಡ ಕಂಡ್ಕೊಂಡ್ರು. ಯಾವ ರೀತಿ? ಪ್ರಕೃತಿಯ ಮೇಲೆ ಅತ್ಯಾಚಾರವನ್ನ ಎಸಗೋದ್ರ ಮೂಲಕವಾಗಿ ಅದರ ಬಾಧೆ ಅಥವಾ ಅದರ ಶಾಪ ಇವರಿಗೆ ಬಿತ್ತು. ಆ ಶಾಪದ ಮೂಲಕವಾಗಿ ಒಂದು ಸಮುದಾಯನಾಗಿರ್ಬೋದು ಅಥವಾ ವಾಲ್ಪರೈ ಆದ್ರೂ ಆಗಿರ್ಬೋದು, ಎಲ್ಲವೂ ಕೂಡ ನಾಶವನ್ನ ಮಾಡ್ಕೊಳ್ತು. ಸೊ ಹೀಗೆ ವಾಲ್ಪರೈ ಅಂತಕ್ಕಂಥದ್ದು ಒಂದೇ ಒಂದು ಊರು ಅಂತ ಅಲ್ಲ, ನಾವು ಇಡೀ ಭಾರತದಲ್ಲಿ ಅಭಿವೃದ್ಧಿಯ ಚಟುವಟಿಕೆಗಳ ಹಿಂದೆ ಹೋದ ಹಾಗೆ ಈ ರೀತಿಯಾಗಿರ್ತಕ್ಕಂಥ ಊರುಗಳನ್ನ ನಾವು ಕಳ್ಕೊಳ್ತಾನೆ ಬರ್ತಾ ಇರ್ತೀವಿ. ಸೊ ಇದರ ಮೂಲಕವಾಗಿ ಮುಂದಿನ ಜನಾಂಗಕ್ಕೆ ನಾವ್ ಏನ್ ಕೊಡಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಪರಿಶುದ್ಧವಾದ ನೀರು, ಮತ್ತೆ ಸ್ವಚ್ಛವಾಗಿರ್ತಕ್ಕಂಥ ಗಾಳಿ, ಸ್ವಚ್ಛವಾಗಿರ್ತಕ್ಕಂಥ ಸಮುದ್ರ, ನೀಲಿಯಾಗಿರ್ತಕ್ಕಂಥ ಆಕಾಶ, ಇವೆಲ್ಲವನ್ನ ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂತಹ ದುರಂತಗಳನ್ನ ನಾವು ಉಂಟು ಮಾಡಕ್ಕೆ ಹೋಗಬಾರದು ಅನ್ನೋದು ಈ ಪಾಠದ ಹಿನ್ನೆಲೆ. ಸೊ ಇವರು ನಾವ್ ಯಾರನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವರು ಕೃಪಾಕರ ಮತ್ತು ಸೇನಾನಿ ಅಂತ ಹೇಳಿ ಇವರಿಬ್ರು ವನ್ಯಜೀವಿ ಛಾಯಾಗ್ರಾಹಕರು. ಸೊ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇವರು ಕಾಡಿನಲ್ಲಿರ್ತಕ್ಕಂಥ ಸೀಳು ನಾಯಿಗಳ ಕುರಿತು ಒಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡ್ತಾರೆ. ಅದ್ರ ಮೂಲಕವಾಗಿ ಗ್ರೀನ್ ಆಸ್ಕರ್ಗೆ ಇವರು ಪುರಸ್ಕೃತರಾಗ್ತಾರೆ. ಸೊ ಅಂದ್ರೆ ನಾವು ಯಾವ್ದಾದ್ರು 2 ಮಾರ್ಕ್ಸಿಗೆ ಏನಾದ್ರೂ ಕವಿ ಪರಿಚಯ ಕೇಳಿದಾಗ ಇವರನ್ನು ಕೂಡ ಕೇಳ್ಬೋದು. ಸೊ ಹಾಗೆ ಇವ್ರೇನ್ ಛಾಯಾಚಿತ್ರಗಳಾಗ್ಲಿ ಮತ್ತೆ ಸಾಕ್ಷ್ಯಚಿತ್ರಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಹೋಗ್ತಾರೆ. ಅದ್ರ ಮೂಲಕವಾಗಿ ಜೀವಜಾಲ, ಅದಾದ್ಮೇಲೆ ಸಿನಿಮಾ ಯಾನ ಕೃತಿ, ಇವೆರಡಕ್ಕೂ ಕೂಡ ಒಂದು ರಾಷ್ಟ್ರ ಮಟ್ಟದ ಸ್ವರ್ಣಕಮಲ ಪ್ರಶಸ್ತಿ ಪಡೆದ ಪ್ರತಿಭಾವಂತರು ಕೂಡ ಇವರು ಆಗಿದ್ದಾರೆ. ಸೊ ಇವರು ಕಣ್ಣ ಮುಂದೆ ವಾಲ್ಪರೈ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಮತ್ತೆ ಯಾವ ರೀತಿ ಇದು ಬದಲಾಗಿದೆ ಅನ್ನೋದನ್ನ ಕಣ್ಣಾರೆ ಅವ್ರು ನೋಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಯಾವ ರೀತಿ ತಂದಿದೆ ಅನ್ನೋದನ್ನ ಈ ಪಾಠದ ಮೂಲಕವಾಗಿ ನಮಗೆ ತಿಳಿಸ್ತಾ ಹೋಗ್ತಿದ್ದಾರೆ. ಥ್ಯಾಂಕ್ ಯು.